ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತಕ್ಕೆ ಮೋದಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಅನ್ನು ಕೊಡ್ತಾ ಇದೆ ಈ ರಿಪೋರ್ಟ್. ವಿಶ್ವ ಆರ್ಥಿಕ ವೇದಿಕೆ ತಜ್ಞರ ಸಮೀಕ್ಷಾ ವರದಿ ಏನು ಹೇಳ್ತಾ ಇದೆ? ಹಾಗಾದ್ರೆ ಈ ಆರ್ಥಿಕ ವರ್ಷದಲ್ಲಿ ಒಂದಷ್ಟು ಟೆನ್ಷನ್ ಕಾದಿದೆ ಅನ್ನುವ ಪ್ರೊಜೆಕ್ಷನ್ ರೇಟ್ ಅನ್ನು ನೋಡ್ತಿರೋ ಹೊತ್ತಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ನಾವು ಕೆಳಗೆ ಬೀಳಬಹುದು. ಕಳೆದ 4 ವರ್ಷಗಳಲ್ಲಿ ಕಡಿಮೆಯ ದರ ನೋಡುವಂಥ ಪರಿಸ್ಥಿತಿ ಬರಬಹುದು ಅನ್ನೋ ಪ್ರೊಜೆಕ್ಷನ್ ಕೊಡಲಾಗಿದೆ. ಕಾದು ನೋಡಬೇಕು. ಪ್ರೊಜೆಕ್ಷನ್ ಇಂದ ಸ್ವಲ್ಪ ಆಚೀಚೆ ಆಗುತ್ತೆ. ಆದರೂ ಸ್ವಲ್ಪ ಟೆನ್ಷನ್ ಕಾಣಿಸ್ತಿರೋ ಹೊತ್ತಲ್ಲಿ ವರ್ಲ್ಡ್ ಬ್ಯಾಂಕ್ ವಿಶ್ವ ಆರ್ಥಿಕ ವೇದಿಕೆ ತಜ್ಞರ ಸಮೀಕ್ಷಾ ವರದಿ ಏನು ಹೇಳ್ತಾ ಇದೆ ಭಾರತದ ಬಗ್ಗೆ, ಸೌತ್ ಏಷ್ಯಾ ಬಗ್ಗೆ, ವಿವಿಧ ಬಲಿಷ್ಠ ರಾಷ್ಟ್ರಗಳ ಬಗ್ಗೆ ಆ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಳೆದ ಒಂದು ವಾರದಲ್ಲಿ ಬಂದಂಥ ರಿಪೋರ್ಟ್ ಭಾರತೀಯರನ್ನು ಸ್ವಲ್ಪ ಟೆನ್ಷನ್ನಲ್ಲಿ ತಳ್ಳಿದೆ. ಈಗ ಮುಂದೇನಾಗುತ್ತೆ, ಇನ್ನಷ್ಟು ಕಷ್ಟ ಆಗುತ್ತೆ ನಮ್ಮ ಜೀವನ. ಯಾಕಂದರೆ ಇನ್ಫ್ಲೇಷನ್ ಬ್ಯಾಲೆನ್ಸ್ ಮಾಡುವಂಥ ಸವಾಲಿದೆ ಮತ್ತು ಫ್ಯೂಯಲ್ ರೇಟ್, ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆಯಲ್ಲೂ ಕೂಡ ಸ್ಟ್ರೆಸ್ ಕ್ರಿಯೇಟ್ ಆಗಿರೋದ್ರಿಂದ ಅಲ್ಲೂ ಟೆನ್ಷನ್ ಇದೆ. ಈಗ ನೋಡಿದ್ರೆ GDP ದರ ಇಳಿಕೆಯಾಗಬಹುದು ಈ ಆರ್ಥಿಕ ವರ್ಷಕ್ಕೆ. ಈ ಮಾರ್ಚ್ಗೇನು ಬರುವಂತಹ ನಂಬರು 6.4 6.5 ಆಸುಪಾಸಲ್ಲಿ ಇರಬಹುದು ಅಂತ RBI ಪ್ರೊಜೆಕ್ಷನ್ 7.2 ತನಕ ಇರಬಹುದು ಅಂತ ಏನು ಕೊಟ್ಟಿದ್ರಲ್ಲ, ಅದಕ್ಕಿಂತನೂ ಕಡಿಮೆ ಆಗತ್ತಾ ಅನ್ನುವ ಒಂದು ಆತಂಕದ ವಾತಾವರಣ ನಂಬರ್ ಸರ್ಕಾರದ ಕಡೆಯಿಂದನೇ ಹೊರಬಿದ್ದಿರುವಂಥ ಪ್ರೊಜೆಕ್ಷನ್ ರೇಟ್. ಅದು ಇಷ್ಟು ಬರಬಹುದು ಅಂತ ಒಂದು ಅಂದಾಜು ಲೆಕ್ಕ ಕೊಡ್ತಾರೆ. ಆಮೇಲೆ ಅದರ ಆಸುಪಾಸಲ್ಲಿ ಹಿಂದೆ ಇಲ್ಲ ಮುಂದೆ ಅಂದರೆ ಸ್ವಲ್ಪ ಕಡಿಮೆನೂ ಆಗಬಹುದು ಅಥವಾ ಜಾಸ್ತಿನೂ ಬರಬಹುದು, ಹೇಳೋಕ್ಕಾಗಲ್ಲ. ಆ ರೀತಿ ಪ್ರೊಜೆಕ್ಷನ್ ರೇಟನ್ನು ಕೊಟ್ಟಿರ್ತಾರೆ. ಇದ್ರ ನಡುವೆ ಈಗ ಸದ್ಯ 2025ರಲ್ಲಿ ಜಾಗತಿಕ ಆರ್ಥಿಕತೆ ಕುಂಠಿತ ಆದರೂ ಕೂಡ ಭಾರತದ ಆರ್ಥಿಕತೆ ಉತ್ತಮ ಬೆಳವಣಿಗೆ ಕಾಣುತ್ತೆ ಅಂತ ಎಕ್ಸ್ಪರ್ಟ್ಸ್ ಅಭಿಪ್ರಾಯ. ಸಮಾಧಾನಕರವಾಗಿದೆ ಭಾರತಕ್ಕೆ. ಮೋದಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಅನ್ನು ಕೊಡ್ತಾ ಇರುವಂಥ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಏನು ಹೇಳ್ತಿದೆ ಅದನ್ನು ಕೂಡ ನೋಡೋಣ. ದಾವೋಸ್ನಲ್ಲಿ ಶೀಘ್ರವೇ ವಿಶ್ವ ಆರ್ಥಿಕ ಶೃಂಗ ನಡೆಯೋದಕ್ಕಿದೆ. ಅದಕ್ಕೂ ಮುನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಆರ್ಥಿಕ ತಜ್ಞರ ಸಮೀಕ್ಷೆಯನ್ನು ನಡೆಸಿ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ವರದಿಯ ಅನ್ವಯ 2025ರಲ್ಲಿ ಜಾಗತಿಕ ಆರ್ಥಿಕತೆ ಬಹಳಷ್ಟು ಸವಾಲುಗಳನ್ನು ಅನುಭವಿಸಲಿದೆ. ಜಾಗತಿಕವಾಗಿ ಗ್ಲೋಬಲಿ ಬಹಳ ದೊಡ್ಡ ಮಟ್ಟದಲ್ಲಿ 2025ರಲ್ಲಿ ಸವಾಲಿದೆ. ಪ್ರಮುಖವಾಗಿ ಈಗ ಭಾರತದಲ್ಲಿ ರೂಪಾಯಿ ಮೌಲ್ಯ ಕುಸಿತ. ಇದಕ್ಕೆ ಕಾರಣ ಏನು? ಒಂದು ಕ್ಯಾಪಿಟಲ್ ಔಟ್ಫ್ಲೋ ಇರಬಹುದು, ಹಾಗೆ ಈ ತೈಲ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ದರ ಅನ್ನೋದಿದೆಯಲ್ಲ, ಅದು ದೊಡ್ಡ ತಲೆನೋವಾಗಿದೆ ವಿವಿಧ ರಾಷ್ಟ್ರಗಳಿಗೆ. ಇದನ್ನೆಲ್ಲ ಎದುರಿಸೋದು ಅತಿ ದೊಡ್ಡ ಸವಾಲು. ಜಾಗತಿಕವಾಗಿ 25ರಲ್ಲಿ ಅನೇಕ ಸವಾಲುಗಳಿವೆ. ಸಮಸ್ಯೆ ಆಗತ್ತೆ, ಕುಂಠಿತವಾಗುವ ಸಮಸ್ಯೆ ಆಗುವ ವಿಚಾರಗಳನ್ನು ಹೇಳ್ತಾ ಇದ್ರು. ಭಾರತ ಮಾತ್ರ ಸುಸ್ಥಿರವಾಗಿರುತ್ತೆ. ಸಣ್ಣ ಪುಟ್ಟ ಏರುಪೇರುಗಳನ್ನು ಮೆಟ್ಟಿ ನಿಂತು ಭಾರತ ಸುಸ್ಥಿರವಾಗಿದ್ದು ಆರ್ಥಿಕ ಉತ್ತಮ ಬೆಳವಣಿಗೆಯನ್ನೇ ಕಾಣಲಿದೆ ಅಂತ ಹೇಳ್ತಾ ಇರೋದು ಈಗ ವಿಶ್ವ ಆರ್ಥಿಕ ವೇದಿಕೆ ತಜ್ಞರ ಸಮೀಕ್ಷಾ ವರದಿ. ಏನೇನು ಹೇಳಿದ್ದಾರೆ ನೋಡಿ. ಸುಮಾರು ಈ ಫೋರಮಲ್ಲಿ 56% ಆರ್ಥಿಕ ತಜ್ಞರು ಜಾಗತಿಕವಾಗಿ ಪರಿಸ್ಥಿತಿ ಹದಗೆಡುವ ಸಾಧ್ಯತೆಯೇ ಜಾಸ್ತಿ, ಅಷ್ಟು ಸವಾಲುಗಳಿವೆ ಅಂತ ಹೇಳಿದ್ರೆ. ಇದು ಗ್ಲೋಬಲ್ ರೇಟಿಂಗು, ಭಾರತದ್ದು ಸಪ್ರೇಟಾಗಿ ಕೊಟ್ಟಿದ್ದಾರೆ ಅವರು. 17% ಎಕ್ಸ್ಪರ್ಟ್ಸ್ ಅಲ್ಲಿರುವಂಥ ಫೋರಮ್ನ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ಈ ದವಾಲುಗಳ ನಡುವೆಯೂ ಕೂಡ ಗ್ಲೋಬಲಿ ಒಂದು ಒಳ್ಳೆ ಚೇತರಿಕೆನೇ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಮೆರಿಕದ ಆರ್ಥಿಕತೆ ಉತ್ತಮ ಬೆಳವಣಿಗೆ ಕಾಣುತ್ತೆ 2025ರಲ್ಲಿ. ಹಾಗೆ ದಕ್ಷಿಣ ಏಷ್ಯಾ, ಪ್ರಮುಖವಾಗಿ ಭಾರತ ಬೆಳವಣಿಗೆಯ ಹಾದಿಯಲ್ಲಿ ಸಾಗತ್ತೆ. ಸಣ್ಣ ಪುಟ್ಟ ಏರುಪೇರು ಸವಾಲುಗಳನ್ನು ಮೆಟ್ಟಿ ನಿಂತು ಭಾರತ ಒಳ್ಳೆಯ ಬೆಳವಣಿಗೆ ಸಾಗತ್ತೆ ಅಂತ ಹೇಳಲಾಗಿದೆ. ಮುಖ್ಯವಾಗಿ ಯುರೋಪ್ನ ಆರ್ಥಿಕತೆ ಪತನವಾಗುತ್ತೆ 2025ರಲ್ಲಿ. ಯುರೋಪ್ಗೆ ಬಹಳ ದೊಡ್ಡ ಸಂಕಷ್ಟ ಕಾದಿದೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಕಡಿಮೆಯಾದ ಗ್ರಾಹಕರ ಬೇಡಿಕೆ ಮತ್ತು ದುರ್ಬಲ ಉತ್ಪಾದಕತೆಯಿಂದ ಚೀನಾದ ಪರಿಸ್ಥಿತಿಯು ಹೊರತಾಗಿಲ್ಲ. ಸೊ ಚೀನಾ ಮತ್ತು ಯುರೋಪ್ ಎರಡೂ ಕೂಡ ಊಹೆ ಮಾಡಿದಂಥ ಪೆಟ್ಟನ್ನು ತಿನ್ನತ್ತೆ ಅಂತ ಹೇಳ್ತಾ ಇದ್ದು, ಭಾರತದ ಆರ್ಥಿಕ ಪ್ರಗತಿಗೆ ಏನು ಸಮಸ್ಯೆಯಾಗಲ್ಲ. ಈಗ ನಮಗೆ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿ ಅಂತ ಉಸಿರುಗಟ್ಟೋ ರೀತಿ ಕಾಣಿಸ್ತಿದೆ. ಪ್ರೊಜೆಕ್ಷನ್ GDP ರೇಟ್ ನೋಡಿದ್ರೆ ಮತ್ತು ವ್ಯಾಲ್ಯೂ, ಈ ರೂಪಾಯಿ ವ್ಯಾಲ್ಯೂ ವಿಚಾರದಲ್ಲೆಲ್ಲ ಬಹಳ ಆತಂಕದ ವಾತಾವರಣ ಸೃಷ್ಟಿಯಾಗತ್ತಾ ಅನ್ನೋ ಚರ್ಚೆ ಶುರುವಾಗಿರೋ ಹೊತ್ತಲ್ಲಿ 25ರಲ್ಲೂ ಕೂಡ ಭಾರತ ಮುನ್ನುಗ್ಗಲಿದೆ ಅನ್ನೋದನ್ನು ಈ ರಿಪೋರ್ಟ್ ಖಚಿತಪಡಿಸ್ತಾ ಇದೆ.
ಜಾಗತಿಕ ಆರ್ಥಿಕ ಕುಸಿತಕ್ಕೆ ಸಂರಕ್ಷಣಾವಾದ ಹಾಗೆ ಯುದ್ಧಗಳು, ನಿರ್ಬಂಧ, ರಾಷ್ಟ್ರೀಯ ಭದ್ರತಾ ಕಾಳಜಿಗಳು ಕಾರಣ ಅಂತ ಈ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ತಜ್ಞರ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಒಂದು ರಿಪೋರ್ಟ್. ಇನ್ನು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಏನು ಹೇಳ್ತಾ ಇದೆ ನೋಡಿ, ಭಾರತ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿ ಉಳಿದುಕೊಳ್ಳಿದೆ. ಅಂದರೆ ಅತಿ ವೇಗವಾಗಿ ಬೆಳೀತಿರುವ ಆರ್ಥಿಕತೆ ಅನ್ನುವ ಸ್ಥಾನವನ್ನೇನು ಭಾರತ ಅಲಂಕರಿಸಿದೆ, ಆ ಸ್ಥಾನವನ್ನು ಭದ್ರವಾಗಿ ಉಳಿಸಿಕೊಳ್ಳಿದೆ. ಅಂದರೆ ಆರ್ಥಿಕ ಪ್ರಗತಿಯ ಥರದಲ್ಲಿ ಸಮಸ್ಯೆ ಆಗಲ್ಲ, ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋದು 2025ರಲ್ಲೂ ಕೂಡ. ಸೌತ್ ಏಷ್ಯನ್ ರೀಜನ್ GDP 6.2% 2025ರಲ್ಲಿ ಅಂತ ಪ್ರೊಜೆಕ್ಟ್ ಮಾಡಲಾಗಿದೆ. ಅಂದರೆ 2025-26 ವರ್ಷದಲ್ಲಿ ಸೌತ್ ಏಷ್ಯಾ, ಓವರ್ ಆಲ್ ಸೌತ್ ಏಷ್ಯಾ ಅಂತ ಬಂದಾಗ 6.2 ಇರುತ್ತೆ. ಅದರಲ್ಲಿ ಭಾರತದ ಪಾಲು ಬಹುದೊಡ್ಡದಾಗಿರುತ್ತೆ. ಭಾರತದ ಪ್ರಗತಿಯ ದರ ಬಹಳ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ತಾ ಇರೋದು ವರ್ಲ್ಡ್ ಬ್ಯಾಂಕ್ನ ಈ ರಿಪೋರ್ಟ್. ಭಾರತದ ಅಭಿವೃದ್ಧಿ ದರ ಎಷ್ಟು ಕೊಡ್ತಾ ಇದೆ ವರ್ಲ್ಡ್ ಬ್ಯಾಂಕ್ ಈ ಹೊತ್ತಲ್ಲಿ ಅಂತ ಕೇಳಿದ್ರೆ 2025-26ಕ್ಕೆ 6.7% ಅಂತ ಕೊಡ್ತಾ ಇದೆ. ಸೊ ಆಲ್ಮೋಸ್ಟ್ ಈಗ RBI ಪ್ರೆಡಿಕ್ಟ್ ಮಾಡಿರೋದು 7.2 ತನಕ ಹೋಗಬಹುದು. ಮತ್ತು ಈಗ ಮೊನ್ನೆ ಅಷ್ಟೇ ಹೊರಬಿತ್ತಲ್ಲ ರಿಪೋರ್ಟ್, ಅದರಲ್ಲಿ 6.4ಗೆ ಕುಸಿಯತ್ತ, 4 ವರ್ಷಗಳ ಅತ್ಯಂತ ಕಡಿಮೆಯ ದರ ದಾಖಲಾಗತ್ತಾ ಅನ್ನೋ ಒಂದು ಆತಂಕದ ವಾತಾವರಣ ಇದೆ. ವರ್ಲ್ಡ್ ಬ್ಯಾಂಕ್ 6.7 ಅಂತ ಹೇಳ್ತಾ ಇದೆ. 2027ರ ಫಿನಾನ್ಷಿಯಲ್ ಇಯರ್ಗೆ ಸ್ವಲ್ಪ 0.1% ಅಷ್ಟು ಹೆಚ್ಚು ಕಡಿಮೆ ಆಗಬಹುದು ಅಂತ ಕೂಡ ಪ್ರಿಡಿಕ್ಟ್ ಮಾಡ್ತಿರೋದು. ಸೊ ಭಾರತದ ಆರ್ಥಿಕ ಪ್ರಗತಿಯ ದರ ಕೊಂಚ ಏರುಪೇರಾದರೂ ಕೂಡ ಭಾರತ ಸುಸ್ಥಿರವಾಗಿ ಮುನ್ನುಗ್ಗಲಿದೆ, ಅತಿ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಲಿದೆ. ಕಾರಣ ಟ್ಯಾಕ್ಸ್ ರಿಫಾರ್ಮ್ಗಳು, ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಸುಧಾರಿಸಿರುವ ರೀತಿ, ಇನ್ಫ್ರಾಸ್ಟ್ರಕ್ಚರು, ಲಾಜಿಸ್ಟಿಕ್ಸು, ಇದೆಲ್ಲ ಇನಿಷಿಯೇಟಿವ್ ಏನಿದೆ ಅದು ಭಾರತದಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ಅಭಿವೃದ್ಧಿ ಕಾರ್ಯ ಸಾಗ್ತಾ ಇರೋದು. ಭಾರತದಲ್ಲಿ ಒಂದು ಸಲ ಕ್ಯಾಪಿಟಲ್ ಔಟ್ಫ್ಲೋ ಆದರೂ ಕೂಡ ಮತ್ತೆ ಆಕರ್ಷಿಸುವಂಥ ಸಾಮರ್ಥ್ಯ ಇರೋದ್ರಿಂದಾಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮತ್ತು ಸರ್ವಿಸ್ಗೆ ಸಮಸ್ಯೆ ಆಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರಲ್ಲಿ ಬಹಳ ದೊಡ್ಡ ಎಕ್ಸ್ಪಾನ್ಷನ್ ನಿರೀಕ್ಷೆ ಮಾಡಬಹುದು, ಆ ಲಕ್ಷಣ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ಈ ಕ್ಷಣಕ್ಕೆ ಭಾರತದ ಲೋ ಪ್ರೊಜೆಕ್ಷನ್ಗೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಸ್ವಲ್ಪ ಟೆನ್ಷನ್ ಕಂಡು ಬರ್ತಾ ಇದೆ. ಆದರೆ ಅದು ಸುಧಾರಿಸುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಸಮಸ್ಯೆ ಇಲ್ಲ ಅನ್ನೋ ಭವಿಷ್ಯ ನುಡಿತಾ ಇರೋದು. ಸರ್ವಿಸ್ ಸೆಕ್ಟರ್ ಈಗಲೂ ಕೂಡ ಸ್ಟೇಬಲ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಟೆನ್ಷನ್ ಕಾಣಿಸ್ತಾ ಇದೆ. ಮತ್ತು ಈ ಅಗ್ರಿಕಲ್ಚರ್ ಔಟ್ಕಮ್ ಬಹಳ ಉತ್ತಮವಾಗಿದೆ. ಕೃಷಿ ವಲಯದಲ್ಲಿ ಬಹುದೊಡ್ಡ ಸುಧಾರಣೆಯಾಗಿದೆ, ಅದರ ಫಲವೂ ಕೂಡ ತುಂಬ ಚೆನ್ನಾಗಿದೆ ಅಂತ ರಿಕವರ್ ಆಗಿದೆ ಅನ್ನೋದನ್ನು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೇಳ್ತಾ ಇರೋದು. ಸೊ ಓವರ್ ಆಲ್ ವಿಶ್ವಸಂಸ್ಥೆ ಕೊಟ್ಟಿರೋ ರಿಪೋರ್ಟು, ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋ ರಿಪೋರ್ಟ್, ಇವೆಲ್ಲವೂ ಕೂಡ ವಿಶ್ವ ಆರ್ಥಿಕ ವೇದಿಕೆ ಸಮೀಕ್ಷಾ ವರದಿ ಕೂಡ ಭಾರತ 2025-26 ಅವಧಿಯಲ್ಲೂ ಸುಸ್ಥಿರವಾಗಿ ಮುನ್ನುಗ್ಗಲಿದೆ ಅನ್ನೋದನ್ನ ಹೇಳ್ತಾ ಇದೆ. ಸದ್ಯ ಈಗ ಭಾರತಕ್ಕೆ ಎದುರಾಗಿರೋದು ಅಂತಾರಾಷ್ಟ್ರೀಯ ತೈಲ ಬೆಲೆ, ಆಯಿಲ್ ಮತ್ತು ಫ್ಯೂಯಲ್ ಟೆನ್ಷನ್ನು, ಇದೆಲ್ಲವನ್ನ ಯಾವ ರೀತಿ ಸರ್ಕಾರ ಬ್ಯಾಲೆನ್ಸ್ ಮಾಡಲಿದೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಭವಿಷ್ಯದ ಲೆಕ್ಕಾಚಾರ ತಜ್ಞರುಗಳು ಕೊಡ್ತಿರೋದು, ವರ್ಲ್ಡ್ ಬ್ಯಾಂಕ್, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ರಿಪೋರ್ಟ್ ಮಾತ್ರ ಭಾರತಕ್ಕೆ ಪೂರಕವಾಗಿದೆ ಮತ್ತು ಇದು ಮೋದಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಕೊಡುವಂಥ ನಂಬರ್ಸ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.